ದಿನಾಂಕ 28/12/2025 ನಮ್ಮ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಬೋರಮ್ಮ ಲೋನಿ ಅನ್ನೋರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅವರ ಮಗಳಾದಂತಹ ಸವಿತಾ ಅನ್ನೋರು 2017ರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ. ಇಬ್ರು ಗಂಡು ಮಕ್ಕಳನ್ನು ಕೂಡ ಇದ್ದಾರೆ. ಮದುವೆ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಆಭರಣಗಳನ್ನ ಕೊಟ್ಟಿದ್ದೀವಿ ಅಂತಂತಾನೆ ಹೇಳ್ತಾರೆ. ಮಕ್ಕಳು ಹುಟ್ಟಿದಾದ್ಮೇಲೂ ಕೂಡ ನಾವು ಏನೋ ಗಂಡನಿಗೆ ಮತ್ತೆ ಗಂಡನ ಮನೆಯವರಿಗೂ ಕೂಡ ನಾವು ಏನೋ ಬಂಗಾರವನ್ನ ಕೊಟ್ಟಿದ್ದೀವಿ. ಅವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಮತ್ತೆ ಏನೋ ದುಡ್ಡಿನ ವಿಚಾರ ಮತ್ತೆ ಬಂಗಾರದ ವಿಚಾರದಲ್ಲಿ ಸೊಸೆಗೆ ತೊಂದರೆ ಕೊಡ್ತಾ ಇದ್ರು ಅಂತ ಹೇಳಿ ಪದೇ ಪದೇ ಕಿರಿಕಿರಿಗಳು ಮತ್ತೆ ಜಗಳಗಳ ಆಗಿರುವಂತ ಹಿನ್ನೆಲೆನೂ ಕೂಡ ಇತ್ತು ಅಂತ ಹೇಳಿದ್ದಾರೆ. ದಿನಾಂಕ 28ನೇ ತಾರೀಕು ಈ ರಾಜಶೇಖರ್ ಶಿರ್ಷಾಡ್ ಮತ್ತೆ ಅವರ ಜೊತೆ ಇದ್ದಂತಹ ಅವರ ತಮ್ಮನ ಹೆಂಡತಿ ನಾದಿನಿ ಮತ್ತು ಅತ್ತೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾಗ ಜಗಳವಾದಾಗ ಆ ಸಂದರ್ಭದಲ್ಲಿ ತಮ್ಮ ಮಗಳನ್ನ ಕುತ್ತಿಗೆಯನ್ನ ಯಾವುದೋ ಒಂದು ವಸ್ತುವಿನಿಂದ ಹಿಚ್ಚುಕಿ ಅಥವಾ ಸ್ಟ್ರಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 182/25 ಅಂಡರ್ ಸೆಕ್ಷನ್ 85 ಮತ್ತೆ 103 ರೆಡ್ ವಿತ್ 190 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂತಹ ಅಂದ್ರೆ ಮೈದನನಾದಂತಹ ಶರಣ್ ಕುಮಾರ್ ಸುಭಾಷ್ ಶಿರ್ಷಾಡ್ ಅನ್ನೋನನ್ನ ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಇನ್ನು ಪ್ರಕರಣ ತನಿಖೆ ಹಂತದಲ್ಲಿದೆ. ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇದೆ. ಸೋಕಾ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಡನ್ನ ಪೊಲೀಸರು ಮಾಡ್ತಾರೆ. ಸರ್, ಆರೋಪಿ ಪತ್ತೆ ಸರ್? ಥ್ಯಾಂಕ್ ಯು. ಆರೋಪಿ ಪತ್ತೆ ನಡೀತಾ ಇದೆ. ಈಗಾಗಲೇ ಒಬ್ಬ ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಆ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಏನೇನಾಯ್ತು ಅಂತಂತೇಳಿ ಸೀರೀಸ್ ಆಫ್ ಇವೆಂಟ್ಸ್ ಮತ್ತೆ ಅದೇ ರೀತಿ ಉಳಿದಂತ ಆರೋಪಿಗಳನ್ನು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರನ್ನು ಕೂಡ ಪತ್ತೆ ಮಾಡಲಾಗುತ್ತೆ. ಜೀವನ ನುಂಗುದ್ರೆ ಎಂಟು ದಿನ ಮಾತಾಡಿ ಮಗಳ ತಲವಾರ್ತೀನಿ ನನ್ನ ಮಗಳಿಗೆ